Good morning, students. I welcome you all for today's online class. Today we are going to discuss the next chapter, that is called tissues. Okay, we'll start tissues. Okay, tissues ಅಂದ್ರೆ ಏನು ಅಂತಕ್ಕಂಥದ್ದನ್ನ ಇಲ್ಲಿ 6th ಚಾಪ್ಟರ್ ಬಗ್ಗೆ ನಾವು ಇಲ್ಲಿ ತಿಳ್ಕೊಂತಾ ಹೋಗೋಣ. Okay, first one is here, what is tissue? Tissue ಅಂದ್ರೆ ಏನಪ್ಪ? Tissue is a group of cells having similar structure and function and origin. Tissues ಅಂದರೆ ಒಂದು ಸೆಲ್ಲಿನ ಗುಂಪು, ಗ್ರೂಪ್ ಆಫ್ ಸೆಲ್ಸ್ ಹ್ಯಾವಿಂಗ್ ಸಿಮಿಲರ್ ಸ್ಟ್ರಕ್ಚರ್, ಒಂದೇ ರೀತಿಯಾಗಿರ್ತಕ್ಕಂಥ ಆಕಾರ, ಒಂದೇ ರೀತಿಯಾಗಿರ್ತಕ್ಕಂಥ ಕೆಲಸ, ಒಂದೇ ಇದರಿಂದ ಅದರ ಹುಟ್ಟು ಅಂತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಒಂದೇ ಸೆಲ್ಲಿಂದ ಒಂದೇ ರೀತಿಯಾಗಿರ್ತಕ್ಕಂಥ ಸೆಲ್ಸಿಂದ ಅದರ ಆರಿಜಿನ್ ಅಂದರೆ ಹುಟ್ಟತಕ್ಕಂಥದ್ದಕ್ಕೆ ನಾವು ಏನಂತ ಕರಿತಾ ಹೋಗ್ತೀವಿ? ಟಿಶ್ಯೂಸ್ ಅಂತ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಹೋಗ್ತೀನಿ. ವಾಟ್ ಈಸ್ ಎ ಟಿಶ್ಯೂ? ಟಿಶ್ಯೂ ಈಸ್ ಎ ಗ್ರೂಪ್ ಆಫ್ ಸೆಲ್ಸ್ ಹ್ಯಾವಿಂಗ್ ಸಿಮಿಲರ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್. ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಗ್ರೂಪ್ ಆಫ್ ಸೆಲ್ಸ್ ಕಾಲ್ಡ್ ಟಿಶ್ಯೂಸ್ ಕ್ಯಾರಿ ಔಟ್ ಸ್ಪೆಸಿಫಿಕ್ ಫಂಕ್ಷನ್ಸ್. ಪ್ಲಾಂಟ್ಸ್ ಮತ್ತು ಅನಿಮಲ್ಸಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಗ್ರೂಪ್ ಆಫ್ ಸೆಲ್ಸ್ ಇದ್ದಾವೆ. ಅವು ಏನು ಮಾಡ್ತಾ ಹೋಗ್ತವೆ? ನಿರ್ದಿಷ್ಟವಾಗಿರ್ತಕ್ಕಂಥ ಒಂದೊಂದು ಕೆಲಸನ ಮಾಡ್ತಾ ಹೋಗ್ತವೆ. ಇಲ್ಲಿ ಪ್ಲಾಂಟ್ಸು ಮತ್ತು ಅನಿಮಲ್ಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದು ನೋಡ್ರಿ, ಇದು ದಿಸ್ ಈಸ್ ಕಾಲ್ಡ್ ಆ್ಯಸ್ ಅನಿಮಲ್ ಟಿಶ್ಯೂ, ದಿಸ್ ಈಸ್ ಕಾಲ್ಡ್ ಆ್ಯಸ್ ಪ್ಲಾಂಟ್ ಟಿಶ್ಯೂ. ಎಕ್ಸಾಂಪಲ್ ನಾವು ಕೊಡ್ತಾ ಹೋಗಿದ್ದೀವಿ. ಓಕೆನಾ? ಎಕ್ಸಾಂಪಲ್ಗೆ ಹ್ಯೂಮನ್ಸಲ್ಲಿ ತೊಗೊಂಡ್ರೆ ನಾವು ಮಸ್ಕ್ಯುಲರ್ ಟಿಶ್ಯೂಸ್ ಇದ್ದಾವೆ. ಮಸ್ಕ್ಯುಲರ್ಸ್ ಅಂತ ಹೇಳಿದ್ರೆ ಮಸಲ್ಸಲ್ಲಿ, ನಮ್ಮ ಕೈಯಲ್ಲಿ ಮಸಲ್ಸ್ ಇದ್ದಾವೆ, ಕಾಲಲ್ಲಿ ಮಸಲ್ಸ್ ಇದ್ದಾವೆ. ಇವನ್ನ ನಾವು ಮಸ್ಕ್ಯುಲರ್ ಟಿಶ್ಯೂ ಅಂತ ಕರಿತಾ ಹೋಗ್ತೀವಿ. ಇದ್ರ ಕೆಲಸ ಏನಪ್ಪ? ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್, ಅಂದರೆ ಒಂದ್ಸರಿ ಹಿಗ್ಗೋದು ಮತ್ತು ಕುಗ್ಗತಕ್ಕಂಥದ್ದು. ಈ ರೀತಿ ಆಗಿಬಿಟ್ಟು ನಮ್ಮ ಮೂಮೆಂಟಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಕೈ ಕಾಲನ್ನು ನಾವು ಆಡಿಸೋದಕ್ಕೆ, ಕಾಲುಗಳಿಂದ ನಡೆಯೋದಕ್ಕೂ ಕೂಡ ಈ ಮೂಮೆಂಟ್ ಆಫ್ ಮಸಲ್ ಸೆಲ್ಸ್ ಅಂತಕ್ಕಂಥದ್ದು ಮಸ್ಕ್ಯುಲರ್ ಟಿಶ್ಯೂ ಆಗೋದ್ರಿಂದ ನಮಗೇನಾಗ್ತಾ ಹೋಗುತ್ತೆ? ಮೂಮೆಂಟ್ ಅಂತಕ್ಕಂಥದ್ದು ಹೆಲ್ಪ್ ಆಗ್ತಾ ಹೋಗುತ್ತೆ ಮಸ್ಕ್ಯುಲರ್. ಅದೇ ರೀತಿ ಪ್ಲಾಂಟ್ಸಲ್ಲಿ ತಗೊಂಡ್ರೆ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅಂತ ಬರ್ತಾ ಹೋಗ್ತವೆ. ಅದ್ರ ಕೆಲಸ ಏನು? ಕಂಡಕ್ಷನ್ ಆಫ್ ವಾಟರ್ ಆ್ಯಂಡ್ ಫುಡ್. ಒಂದು ರೀತಿಯಾಗಿರ್ತಕ್ಕಂಥ ಒಂದು ಗ್ರೂಪಿನ ಸೆಲ್ಸ್ಗಳು ನೀರನ್ನು ಕಂಡಕ್ಟ್ ಮಾಡ್ತಾ ಹೋಗ್ತವೆ, ಇನ್ನೊಂದು ಗುಂಪಿನ ಸೆಲ್ಸ್ಗಳು, ಗ್ರೂಪ್ ಆಫ್ ಸೆಲ್ಸು, ಫುಡ್ಡನ್ನು ಕಂಡಕ್ಟ್ ಮಾಡ್ತಾ ಹೋಗ್ತವೆ. ಒಂದು ಭಾಗದಿಂದ, ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಆ ಕಂಡಕ್ಟ್ ಮಾಡಿರ್ತಕ್ಕಂಥ ವಸ್ತುಗಳನ್ನು ಕಳಿಸ್ತಾ ಹೋಗ್ತವೆ, ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಹೋಗುತ್ತೆ. ಓಕೆನಾ? ಯಾವ ಪ್ಲಾಂಟ್ಸಲ್ಲಿ ದಟ್ ಈಸ್ ಕಾಲ್ಡ್ ಆಸ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅಂತ ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ಲಾಂಟ್ ಟಿಶ್ಯೂಸ್ ಅಂತ ತಗೊಳ್ತಾ ಹೋಗಿದ್ವಿ. ಹಾಗಾದರೆ ಪ್ಲಾಂಟ್ಸಿಗೂ ಮತ್ತು ಅನಿಮಲ್ ಟಿಶ್ಯೂಸಿಗೂ ಏನಪ್ಪ ಡಿಫರೆನ್ಸಿಯೇಷನ್ ಅಂತಕ್ಕಂಥದ್ದು? ನಿಮಗೆ ಗೊತ್ತಿದೆ, ಪ್ಲಾಂಟ್ಸ್ ಅಂತಕ್ಕಂಥವು ನಡೆದಾಡೋದಿಲ್ಲ. ಪ್ಲಾಂಟ್ಸ್ ಡು ನಾಟ್ ಮೂವ್ ಅಂತ ಹೇಳ್ತಾ ಹೋಗ್ತೀವಿ. ಒಂದು ಕಡೆ ಇದ್ದರೆ ಅದು ಅಲ್ಲೇ ಇರ್ತಾ ಹೋಗುತ್ತೆ. ಪ್ಲಾಂಟ್ಸ್ ಡು ನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಈ ರೀತಿ ಇರೋದ್ರಿಂದ ಏನಾಗ್ತಾ ಹೋಗುತ್ತೆ? ಮೋಸ್ಟ್ ಆಫ್ ದಿ ಸೆಲ್ಸ್, ಇಲ್ಲಿ ಪ್ಲಾಂಟ್ಸಲ್ಲಿ ಇರ್ತಕ್ಕಂಥ ಮೋಸ್ಟ್ ಆಫ್ ದಿ ಸೆಲ್ಸ್, ಅದರ ಕೆಲಸ ಏನು? ಇಟ್ ಗಿವ್ಸ್ ಅಥವಾ ಇಟ್ ಪ್ರೊವೈಡ್ಸ್ ಎ ಮೆಕ್ಯಾನಿಕಲ್ ಸಪೋರ್ಟ್ ಆ್ಯಂಡ್ ಸ್ಟ್ರೆಂತ್ ಅಂತಕ್ಕಂಥ. ಅದಕ್ಕೋಸ್ಕರ ಮೋಸ್ಟ್ ಆಫ್ ದಿ ಟಿಶ್ಯೂಸ್ ಕನ್ಸಿಸ್ಟ್ಸ್ ಆಫ್ ಡೆಡ್ ಸೆಲ್ಸ್. ಯಾಕಪ್ಪ ಅಂತ ಹೇಳಿದ್ರೆ ದೇ ಪ್ರೊವೈಡ್ ಮೆಕ್ಯಾನಿಕಲ್ ಸಪೋರ್ಟ್ ಆ್ಯಂಡ್ ಸ್ಟ್ರೆಂತ್ ಟು ದ ಪ್ಲ್ಯಾಂಟ್. ಹಾಗಾಗ್ಬಿಟ್ಟು ಇದರಲ್ಲಿರ್ತಕ್ಕಂಥ ಬಹಳಷ್ಟು ಸೆಲ್ಸ್ಗಳು ಏನಾಗಿದ್ದಾವೆ? ಮೆಕ್ಯಾನಿಕಲ್ ಸಪೋರ್ಟ್, ಆ ಮರನ ನಿಂತ್ಕೊಳ್ಳೋದಕ್ಕೆ ಅದಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತವೆ, ಗಟ್ಟಿಯಾಗಿ ನಿಂತ್ಕೊಳ್ಳೋದಕ್ಕೆ. ಹಾಗಾಗ್ಬಿಟ್ಟು ಬಹಳಷ್ಟು ಸೆಲ್ಸ್ಗಳು ಏನಾಗಿದ್ದಾವೆ? ಡೆಡ್ ಆಗಿದ್ದಾವೆ, ಸತ್ತೋಗಿರ್ತಕ್ಕಂಥ ಸೆಲ್ಸ್ಗಳು ಇದ್ದಾವೆ. ಯಾಕಂದರೆ ಅದರ ಕೆಲಸ ಏನಿಲ್ಲ. ಓಕೆನಾ? ಮತ್ತು ಸ್ಟ್ರೆಂತನ್ನು ಕೊಡ್ತಾ ಹೋಗ್ತವೆ. ಆ್ಯಂಡ್ ದ ಗ್ರೋತ್ ಆಫ್ ಪ್ಲ್ಯಾಂಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಸಮ್ ರೀಜನ್ಸ್. ಗೊತ್ತಾಯ್ತಾ? ಇಲ್ಲಿ ಪ್ಲ್ಯಾಂಟ್ಸು ಬೆಳೀತಾ ಇದೆಯಪ್ಪ ಅಂತ ಹೇಳಿದ್ರೆ ಎಲ್ಲ ಕಡೆ ಬೆಳೆಯೋದಿಲ್ಲ. ತುದಿಯಲ್ಲಿ ಬೆಳೀತಾ ಇರ್ತತೆ, ಮತ್ತು ಸೈಡ್ಸಲ್ಲಿ ಬೆಳೀತಾ ಇರ್ತತೆ, ಮತ್ತು ಅದರ ಬೇರುಗಳು ಬೆಳೀತಾ ಇರ್ತವೆ. ಓಕೆನಾ? ಎಲ್ಲ ಕಡೆಯೂ ಬೆಳವಣಿಗೆ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗ್ಬಿಟ್ಟು ಇದರಲ್ಲಿ ಬಹಳಷ್ಟು ಸೆಲ್ಸ್ಗಳು ಏನಾಗಿದ್ದಾವೆ? ಪರ್ಮನೆಂಟ್ ಆಗಿರ್ತಕ್ಕಂಥ ಟಿಶ್ಯೂಸ್ ಇದ್ದಾವೆ. ಅದಕ್ಕೋಸ್ಕರ ಪರ್ಮನೆಂಟ್ ಆಫ್ ಸೆಲ್ಸ್ ಇರ್ತಕ್ಕಂಥವು ಇದ್ದಾವೆ. ಅದಕ್ಕೆ ಪರ್ಮನೆಂಟ್ ಟಿಶ್ಯೂಸ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಯ್ತಾ? ಒಂದು ಬೆಳೀತಕ್ಕಂಥವಕ್ಕೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಕರಿತಾ ಹೋಗ್ತೀವಿ. ಪರ್ಮನೆಂಟ್ ಆಗಿರ್ತಕ್ಕಂಥ ಅವು ಏನು ಮಾಡೋದಿಲ್ಲ, ಸುಮ್ಮನೆ ಇರ್ತವೆ, ದಟ್ ಈಸ್ ಕಾಲ್ಡ್ ಆಸ್ ಪರ್ಮನೆಂಟ್ ಟಿಶ್ಯೂಸ್ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಅನಿಮಲ್ ಟಿಶ್ಯೂಸಿಗೆ ಬಂದರೆ, ಅನಿಮಲ್ಸ್ ಏನಾಗ್ತಾ ಹೋಗ್ತವೆ? ಒಂದು ಕಡೆಯಿಂದ ಇನ್ನೊಂದು ಕಡೆ ನಡೆದಾಡ್ತವೆ, ಮೂವ್ ಆಗ್ತವೆ. ಹಾಗಾಗ್ಬಿಟ್ಟು ಅವ್ರಿಗೆ ಏನಾಗಿದೆ? ನಡೆದಾಡೋದ್ರಿಂದ ಅವರಿಗೆ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇದೆ, ಹೆಚ್ಚಿನ ಎನರ್ಜಿ ಅವಶ್ಯಕತೆ ಇದೆ. ಇಟ್ ರಿಕ್ವೈರ್ಸ್ ಮೋರ್ ಎನರ್ಜಿ ಕಂಪೇರ್ ಟು ಪ್ಲಾಂಟ್ಸ್.
So most of the animal cells are living cells. ಇಲ್ಲೇನು ಹೇಳಿದ್ವಿ, plants do not move from one place to another place. So most of the plant cells are dead cells because they gives mechanical support and strength. But here in animal tissues, the animals move from one place to another place, so they require more energy compared to plants. So almost all the 99% of the animal cells or animal tissues are living cells, and the growth of animals is more uniform. ಓಕೆನಾ, ಮೋರ್ ಯೂನಿಫಾರ್ಮ್ ಅಂತ ಹೇಳಿದ್ರೆ ಅನಿಮಲ್ಸು ಎಲ್ಲ ಕಡೆಯಿಂದ ಎಲ್ಲ ಆ್ಯಂಗಲಲ್ಲೂ ಕೂಡ ಬೆಳೀತಾ ಹೋಗ್ತಿರ್ತವೆ. ಗೊತ್ತಾಯ್ತಾ? ಅನಿಮಲ್ಸ್ ಅನ್ನ ತಗೊಂಡ್ರೆ ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಎಲ್ಲವೂ ನಾವು ಬೆಳೆದಂಗೆಲ್ಲ ನಮ್ಮ ಕೈ ಕಾಲುಗಳು ಬೆಳೀತಾ ಇರ್ತವೆ, ನಮ್ಮ ಮಾಂಸ ಖಂಡಗಳು ಬೆಳೀತಾ ಇರ್ತವೆ, ನಮ್ಮ ತಲೆ ಬೆಳೀತಾ ಇರ್ತದೆ, ನಮ್ಮ ಕಣ್ಣು, ಕಿವಿ, ಮೂಗು, ಪ್ರತಿಯೊಂದು ಭಾಗನೂ ಕೂಡ ನಮ್ಮ ವಯಸ್ಸಿಗೆ ತಕ್ಕಂತೆ ಅದು ಬೆಳೀತಾ ಹೋಗುತ್ತದೆ. ಪ್ರತಿಯೊಂದು ಆರ್ಗನ್ನು ಕೂಡ ಸ್ಪೆಷಲೈಸ್ಡ್ ಫಂಕ್ಷನ್ ಅಂತಕ್ಕಂಥದ್ದು ಮಾಡ್ತಾ ಇದೆ. ಹಾಗಾಗ್ಬಿಟ್ಟು ಇದಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ, ಮೋರ್ ಯೂನಿಫಾರ್ಮ್ ಗ್ರೋತ್ ಅಂತ ಕರಿತಾ ಹೋಗ್ತೀವಿ, ಮೋರ್ ಯೂನಿಫಾರ್ಮ್ ಡೆವಲಪ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಮತ್ತೆ ಇಲ್ಲಿ ಡಿವೈಡ್ ಆಗ್ತಾ ಹೋಗ್ತವೆ ಸೆಲ್ಸ್ಗಳಂತಕ್ಕಂಥವು, ಗ್ರೂಪ್ ಆಫ್ ಟಿಶ್ಯೂಸ್ ಅಂತಕ್ಕಂಥವು ಡಿವೈಡ್ ಆಗ್ತಾ ಹೋಗುತ್ತೆ. ಡಿವೈಡ್ ಆಗಿಬಿಟ್ಟು ಒಂದೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಟಿಶ್ಯೂಸ್ಗಳು ಏನಾಗ್ತವೆ, ಆರ್ಗನ್ಸ್ ಆಗ್ತಾ ಹೋಗುತ್ತವೆ. ಆ ಆರ್ಗನ್ಸ್ಗಳು ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಆರ್ಗನಿನ ಸಿಸ್ಟಮ್ ಸೇರ್ಕೊಂಡು ಆರ್ಗನ್ ಸಿಸ್ಟಮ್ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಇದನ್ನ ನಾವು ಡೀಟೇಲ್ ಆಗಿ ಮುಂದಿನ ಸ್ಲೈಡ್ಸ್ ಅಲ್ಲಿ ನಾವು ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಬಂದಾಗ ಪ್ಲಾಂಟ್ ಟಿಶ್ಯೂಸ್ ಅಲ್ಲಿ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಅಂತಕ್ಕಂಥವು. Plant tissues are two types of plant tissues. One is meristematic tissue, another one is a permanent tissue. Okay. Plant tissues are mainly classified into two main types. One is meristematic tissue, another one is permanent tissues. Again come to the, see here, this is plant tissues are classified into two types, meristematic tissue and permanent tissues. Again this meristematic tissue is further classified into three different types, that is apical meristematic tissue, second one is intercalary meristematic tissue, and third one is lateral meristematic tissue. Plant tissues are classified into two types, that is meristematic tissue and permanent tissue. Here once again the meristematic tissue is further classified into three different types, apical meristematic tissue, intercalary meristematic tissue and lateral meristematic tissue. Again this permanent tissue is further classified into two types, simple permanent tissue and complex permanent tissue. Again simple permanent tissue is further classified into a parenchyma, Chloranchema and Sclerenchyma tissue. Simple permanent tissue is further classified into three different types, Parenchyma tissue, Chloranchema tissue and Sclerenchyma tissue. I will repeat it again. The permanent tissue which is divided from plant tissues, that is plant tissue is main classified into meristematic tissue and permanent tissue. This permanent tissue once again classified into simple permanent tissue and complex permanent tissue. Simple permanent tissue again classified into Parenchyma, Chloranchema and Sclerenchyma. Again here the complex permanent tissues are further classified into xylem and phloems. These are the classification of a plant tissues. Plant tissues are classified into mainly meristematic tissue and permanent tissue. Meristematic tissue further classified into apical, intercalary, lateral. Permanent are classified into simple and complex. Simple is further classified into Parenchyma, Chloranchema, Sclerenchyma. Complex permanent tissue is further classified into xylem and phloem permanent tissue, complex permanent tissue. Here what are the definitions? Here first we will take the meristematic tissue. The meristematic tissue is having three different types, apical meristematic tissue, lateral meristematic tissue and intercalary. What is apical meristematic tissue? These apical meristematic tissues are present in the tips of stems and roots. Tips of stem and roots helps in the growth of stems and roots. What is apical meristematic tissue? Apical meristematic tissue are present in the tips of stem and roots.
tip of the stem and roots. It helps in the growth of stem and root. Okay. Second one, lateral meristematic tissue. Lateral meristematic tissue is present in the sides of stem and root. Sides of stem. They help to increase the girth of the stem and roots. Girth of the stem and roots. Roots in a girth andre ದಪ್ಪ ಆಗ್ತಕ್ಕಂಥದ್ದನ್ನ ಈ ಕೆಲಸ intercalary meristem, that is lateral meristematic tissue ಅಂತಕ್ಕಂಥದ್ದು ಮಾಡ್ತಾ ಹೋಗುತ್ತೆ. Next is that is intercalary meristematic tissue. These intercalary meristematic tissue is present at the base of leaves and internodes. It is present at the base of leaves, base of ಈ ಜಾಗದಲ್ಲಿ base of leaves and internodes. This is internode, this is base. Here next, in the next slide I will give detailed information with the diagram that is helps in the growth of those parts. Those parts means this part, leaf of this part and stem of this part. Internodes development takes place. See here, this is the picture. That is, if you take a stem, that is the tip of the stem is having apical meristematic tissue, and this is intercalary meristematic tissue, that is base of the leaf and base of the internode. This is called as intercalary meristematic tissue. And this is lateral meristematic tissue is present in the sides of the stem and roots. This is the picture of 3 different types of meristematic tissues. Here, if you take a root of this tip, this is called as a meristematic tissue, that is root apical meristematic tissue, root apical meristem. If you take a terminal bud, this is terminal bud, that is axillary bud antanu karita hogteve. This axillary bud is having apical meristematic, that is apical stem meristem athava root apical, that is stem apical meristematic tissue, stem apical meristem antanu karita hogteve. This is the diagram. Here lateral meristematic tissue, lateral anta ಹೇಳಿದೆ, sides ಅಲ್ಲಿ ಇರತಕ್ಕಂತದ್ದು lateral ಅಂತ, that is called as cork and cambium ಅಂತ ಕರೀತಾ ಹೋಗ್ತೀವಿ. ಇಲ್ಲಿ sides ಅಲ್ಲಿ ಇರತಕ್ಕಂತದನ್ನ ನಾನು 2-year-old stem ಅನ್ನು ತಗೊಂಡ್ಬಿಟ್ಟು ನಾವು ಹೇಳ್ತಾ ಹೋಗ್ತೀವಿ, this is cork and cambium, this is cork and cambium. ಇದನ್ನ lateral meristematic tissue. It helps in the growth of girth of the plant stem and roots ಅಂತ ನಾವು ಹೇಳ್ತಾ ಹೋಗಿದ್ವಿ. ಅಂಡ್ ಇಂಟರ್ಕ್ಯಾಲರಿ ಮೆರಿಸ್ಟಮ್ಯಾಟಿಕ್, ಇಂಟರ್ನೋಡ್ಸ್ ಅಂತ ಹೇಳಿದ್ವಿ. ಇಂಟರ್ನೋಡ್ಸ್ ಅಂದರೆ ನೀವು ಕಬ್ಬನ್ನ ನೋಡಿದ್ರೆ ಅಥವಾ ನೀವು ಯಾವುದಾದ್ರೂ ಒಂದು ಜೋಳದ ಗಿಡನ ನೋಡಿದ್ರೆ ಅದರಲ್ಲಿ ಗೊತ್ತಾಗ್ತದೆ, ಇಲ್ಲೆಲ್ಲ ಗಂಟಿರ್ತಾ ಹೋಗ್ತವೆ. ಇದನ್ನ ಗಂಟಿಗೆ, ಇಲ್ಲಿರ್ತಕ್ಕಂಥ ಗಂಟಿಗೆ, ಈ ಪಾರ್ಟಿಗೆ ನಾವು ನೋಡ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಭಾಗಕ್ಕೆ ಇಂಟರ್ನೋಡ್ಸ್ ಅಂತ ಕರಿತಾವೆ. ಇಂಟರ್ನೋಡ್ಸಿನ ಬೇಸಲ್ಲಿ ಇಂಟರ್ಕ್ಯಾಲರಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಇರುತ್ತೆ. ಅದೇ ರೀತಿಯ ಲೀಫಿನ ಬೇಸಲ್ಲಿ intercalary meristematic tissues. It helps in the development of internodes and development of base of the leaf ಅಂತ ಕರೀತೀವಿ. zone of elongation ಅಂತ ಕರಿತಾ ಹೋಗ್ತೀವಿ. intercalary meristem ಇಲ್ಲಿ ಇರ್ತಾ ಹೋಗ್ತದೆ. ಓಕೆನಾ? This is the diagram which shows the intercalary meristem. Now come to the meristematic tissues ಆದಮೇಲೆ permanent tissues. ಓಕೆನಾ? Permanent tissues are formed from meristematic tissue. Permanent tissue ಎದರಿಂದ ಫಾರ್ಮ್ ಆಗಿದಾವೆ, ಎದರಿಂದ ಉತ್ಪತ್ತಿ ಆಗಿದಾವೆ? ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಇಂದ ಉತ್ಪತ್ತಿ ಆಗಿರ್ತಕ್ಕಂಥವು ಯಾವ? ದಟ್ ಈಸ್ permanent tissues. Permanent tissues is formed from meristematic tissues, and these meristematics is having the capacity to divide, but the permanent tissues do not divide and have permanent shape and size. These permanent tissues have permanent shape and size, and they differentiate into different types of permanent tissue. Already I have told you that is 2 different types of permanent tissue: simple permanent tissue and complex permanent tissue. Now we will discuss one by one, that is simple permanent tissue. Simple permanent tissue are made up of one type of cells, only single type of cells, and there are 3 types of called Parenchyma, Chloranchema and Sclerenchyma. All simple permanent tissues are having
only one type of cells, but depending upon their chemical composition and their function, further they are classified into parenchyma, chlorenchyma, sclerenchyma. ಓಕೆ, ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ? ಸಿಂಪಲ್ ಪರ್ಮನೆಂಟ್ ಟಿಶ್ಯೂನ ಎರಡು ರೀತಿಯಲ್ಲಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಒಂದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಇನ್ನೊಂದು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಹೇಳ್ಬಿಟ್ಟು. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಸೆಲ್ಸ್ ಇದ್ದಾವೆ, ಆದರೆ ಅವನ್ನ ಮತ್ತೆ ನಾವು ಡಿವೈಡ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಡಿಪೆಂಡಿಂಗ್ ಅಪಾನ್ ದರ್ ಫಂಕ್ಷನ್ ಆ್ಯಂಡ್ ಕೆಮಿಕಲ್ ಕಾಂಪೋಸಿಷನ್. ಓಕೆನಾ? ಪ್ಯಾರೆಂಕೈಮಾ, ಕೋಲೆಂಕೈಮಾ ಅಂಡ್ ಸ್ಕ್ಲೆರೆಂಕೈಮಾ, ದೀಸ್ ಆರ್ ದ ಡಿಫರೆಂಟ್. ನಾವು ಕಮ್ ಟು ದ one by one we will discuss, that is parenchyma. First one is parenchyma. What is parenchyma tissue or parenchyma simple permanent tissue? Parenchyma tissue consists of loosely packed thin walled cells, loosely packed thin walled cells having more intercellular spaces. They generally store food. ಇದರಲ್ಲಿ ಏನಾಗಿದೆ, ಈ ರೀತಿ ಸೆಲ್ಸ್ ಅಂತಕ್ಕಂಥವು ಥಿನ್ ವಾಲ್ಡ್ ಸೆಲ್ಸ್ ಇದ್ದಾವೆ, ಲೂಸ್ಲಿ ಅರೇಂಜ್ ಆಗಿದ್ದಾವೆ. ಇದರಲ್ಲಿ ಇಂಟರ್ಸೆಲ್ಯುಲಾರ್ ಸ್ಪೇಸಸ್ಗಳು ಇದ್ದಾವೆ, ಮತ್ತು ದೇ ಸ್ಟೋರ್ ಫುಡ್, ಇದರಲ್ಲಿ ಆಹಾರ ಅಂತಕ್ಕಂಥದ್ದು ಶೇಖರಣೆ ಆಗ್ತವೆ. ನಾನು ಮೊದಲೇ ಹೇಳಿದ್ದೀನಿ, ಆಲ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಆರ್ ಹ್ಯಾವಿಂಗ್ ಸಿಂಗಲ್ ಓನ್ಲಿ ಒನ್ ಟೈಪ್ ಆಫ್ ಸೆಲ್ಸ್, ಬಟ್ ಡಿಪೆಂಡಿಂಗ್ ಅಪಾನ್ ದೇರ್ ಕಾಂಪೋಸಿಷನ್ ಅಥವಾ ಅರೇಂಜ್ಮೆಂಟ್ ಆ್ಯಂಡ್ ದೇರ್ ಫಂಕ್ಷನ್, they are further classified into three types. One is parenchyma, second one is chlorenchyma and sclerenchyma. Okay na? And some parenchyma cells in leaves ಅಲ್ಲಿ ಇರ್ತಕ್ಕಂಥವು ಈ ಪ್ಯಾರೆಂಕೈಮಾ ಸೆಲ್ಸ್ಗಳು ಏನಾಗ್ತಾ ಹೋಗ್ತವೆ, ಕಂಟೈನ್ ಕ್ಲೋರೋಫಿಲ್. ಅದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ. ಕ್ಲೋರೋಫಿಲ್ ಎಲ್ಲಿದೆಯೋ ಅಲ್ಲಿ ಫೋಟೋಸಿಂಥಸಿಸ್ ಅಂತಕ್ಕಂಥದ್ದು ನಡೀತಾ ಹೋಗುತ್ತೆ. ಫೋಟೋಸಿಂಥಸಿಸ್ ಮೀನ್ಸ್ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಅಂತ ಕರೀತಾರೆ, ಆಹಾರ ತಯಾರು ಮಾಡ್ತಕ್ಕಂಥದ್ದು. ಫೋಟೋಸಿಂಥಸಿಸ್ ಈಸ್ ಎ ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ಎ ಫುಡ್ ಆ್ಯಂಡ್ ದೇ ಆರ್ ಕಾಲ್ಡ್. ಆ ರೀತಿ ಯಾವ ಸೆಲ್ಸಲ್ಲಿ, ಯಾವ ಪ್ಯಾರೆಂಕೈಮಾ ಸೆಲ್ಸಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇದ್ದೋ ಅದು ಫೋಟೋಸಿಂಥಸಿಸ್ ಮಾಡುತ್ತೋ ಅಂಥ ಸೆಲ್ಸಿಗೆ ನಾವು ಪ್ಯಾರೆಂಕೈಮಾದಲ್ಲೇ ಮತ್ತೆ ಡಿಫ್ರೆಂಟ್ ಹೇಳ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ದೇ ಆರ್ ಕ್ಲೋರೆಂಕೈಮಾ, ಬಿಕಾಸ್ ದೇ ಆರ್ ಹ್ಯಾವಿಂಗ್ ಅ chlorophyll pigment, so that they are called chlorenchyma. And some parenchyma cells have large cavities. Some parenchyma cells having large cavities, and that cavity is filled with air. Large cavities, ಹಿಂಗೆ ದೊಡ್ಡ ಕ್ಯಾವಿಟಿ ಇರ್ತಾ ಹೋಗುತ್ತೆ, ಅಂದರೆ ಈ ರೀತಿ ಜಾಗ ಇರ್ತಾ ಹೋಗುತ್ತೆ, ದೊಡ್ಡ ಕ್ಯಾವಿಟಿ. ದಿಸ್ ಕ್ಯಾವಿಟಿ ಈಸ್ ಫಿಲ್ಡ್ ವಿತ್ ಏರ್, ಅಲ್ಲಿ ಗಾಳಿ ತುಂಬಿಕೊಂಡಿದೆ. ಅವು ಬಹಳಷ್ಟು ಪ್ಲ್ಯಾಂಟ್ಸಲ್ಲಿ ಈ ರೀತಿ ಇರ್ತಾ ಹೋಗ್ತವೆ. ಈ ರೀತಿ ಇರ್ತಕ್ಕಂಥ ಟಿಶ್ಯೂಸಿಗೆ ಏರಂಕೈಮಾ ಅಂತ ಕರಿತಾ ಹೋಗ್ತವೆ. ಇದು ಆ ಪ್ಲ್ಯಾಂಟ್ಸು, ಆ ನೀರಿನಲ್ಲಿರ್ತಕ್ಕಂಥ ಪ್ಲ್ಯಾಂಟ್ಸಲ್ಲಿ ಇವು ಹೆಚ್ಚಾಗಿರ್ತಾ ಹೋಗ್ತವೆ. ಮತ್ತು ಇದಕ್ಕೇನು ಹೆಲ್ಪ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಟು ಫ್ಲೋಟ್ ಆನ್ ದ ಸರ್ಫೇಸ್ ಆಫ್ ದಿ ವಾಟರ್, to float on the surface of water, so that they are called parenchyma. This parenchyma is further classified into two types. One is chlorenchyma, another one is parenchyma. What is chlorenchyma? The permanent parenchyma tissues having a chlorophyll pigments and perform photosynthesis process. Such type of parenchyma are called as chlorenchyma. What is parenchyma? The permanent tissues having a larger air cavities and help in the float of plant on the surface of water. So such type of tissues are called as parenchyma. Okay, this is parenchyma, about that is parenchyma. Now the second one is chlorenchyma. Chlorenchyma consists of elongated cells. Chlorenchyma consists of elongated cells having less intercellular spaces and thicker at the corners ಅಲ್ಲಿ thick ಆಗಿದೆ. ಈ ಥರ ಅಲ್ಲಿ ಥಿನ್ ವಾಲ್ಡ್ ಇತ್ತು, ಇಲ್ಲಿ ಥಿಕ್ ವಾಲ್ಡ್ ಇರ್ತಕ್ಕಂಥ ಸೆಲ್ಸ್ಗಳಿದ್ದಾವೆ. ಈ ರೀತಿ ಇರ್ತಕ್ಕಂಥ ಇದಕ್ಕೆ ದೇ ಗಿವ್ ಫ್ಲೆಕ್ಸಿಬಿಲಿಟಿ ಅಂಡ್ ಅಲೋಸ್ ಈಸಿ ಬೆಂಡಿಂಗ್ ಆಫ್ ಡಿಫ್ರೆಂಟ್ ಪಾರ್ಟ್ಸ್ ಲೈಕ್ ಸ್ಟೆಮ್ ಅಂಡ್ ಲೀಫ್. ಇದು ಎಲ್ಲಿರ್ತಾ ಹೋಗ್ತವೆ, ಎಲ್ಲೆಲ್ಲಿ ಈಸಿಯಾಗಿ ಬೆಂಡ್ ಆಗ್ತಕ್ಕಂಥ ಲೀಫು ಮತ್ತು ಸ್ಟೆಮ್ ಇದೆಯೋ ಅಲ್ಲಿ ಈ ಕೋಲೆಂಕೈಮಾ ಸೆಲ್ಸ್ ಅಂತಕ್ಕಂಥವು ಇರ್ತಾ ಹೋಗ್ತವೆ. ಇವು ಫ್ಲೆಕ್ಸಿಬಿಲಿಟಿನ ಕೊಡ್ತಾ ಹೋಗ್ತವೆ. ಅಂಡ್ ದೀಸ್ ಆರ್ gives a mechanical support to the plant.
And the third one is a Sclerenchyma. Sclerenchyma consists of long, narrow, dead, thick-walled cells. Narrow, dead, thick-walled cells. Dead ಆಗಿರ್ತಕ್ಕಂಥವು. Chloranchema and Parenchyma are living cells, and these Sclerenchyma are dead cells. ಓಕೆನಾ. ದ ಸೆಲ್ ವಾಲ್ಸ್ ಕಂಟೈನ್ ಲಿಗ್ನಿನ್. ಇದರಲ್ಲಿ ಲಿಗ್ನಿನ್ ಇರ್ತಾ ಹೋಗ್ತವೆ. ಲಿಗ್ನಿನ್, ವಾಟ್ ಈಸ್ ಲಿಗ್ನಿನ್? ಲಿಗ್ನಿನ್ ಈಸ್ ಎ ಕೆಮಿಕಲ್. ಓಕೆನಾ. ಇಟ್ ಗಿವ್ಸ್ ಎ ಸ್ಟ್ರೆಂತ್ ಆಫ್ ದಿ ಸೆಲ್ ವಾಲ್. ಸೆಲ್ ವಾಲ್ನ ಅದು ಸ್ಟ್ರೆಂತ್ ಬರಲಿಕ್ಕೆ ಲಿಗ್ನಿನ್ ಅಂತಕ್ಕಂಥದ್ದು ಇಟ್ಸ್ ಎ ಕೆಮಿಕಲ್ ವಿಚ್ ಈಸ್ ಪ್ರೆಸೆಂಟ್ ಅಟ್ ದ ವಾಲ್ಸ್ ಆಫ್ ದಿ ಅಥವಾ ಇಂಟರ್ ಸೆಲ್ಯುಲಾರ್ ಸ್ಪೇಸಸ್ ಅಲ್ಲಿ ಡೆಪಾಸಿಷನ್ ಆಗಿರ್ತಾ ಹೋಗುತ್ತೆ. ದಟ್ ಈಸ್ ಸಿಮೆಂಟ್ ತರ, ಆಕ್ಟ್ಸ್ ಲೈಕ್ ಎ ಸಿಮೆಂಟ್ ಅಂಡ್ ಹಾರ್ಡನ್ಸ್ ದೆಮ್. ಇದು ಮಧ್ಯದಲ್ಲಿ ಇದನ್ನು ಹಾಕ್ಬಿಟ್ಟು ನಾವು ಇಟ್ಟಿಗೆ ಜೋಡಿಸ್ಬೇಕಾದ್ರೆ ಮಧ್ಯದಲ್ಲಿ ಹೆಂಗೆ ಸಿಮೆಂಟ್ ಹಾಕಿರ್ತೀವೋ ಹಾಗೆ ಮಧ್ಯದಲ್ಲಿ ಲಿಗ್ನಿನ್ ಅಂತಕ್ಕಂಥದ್ದು ಇದ್ದು ಬಿಟ್ಟು ಏನಾಗಿದೆ, ಈ ಸೆಲ್ಸ್ ಅಂತಕ್ಕಂಥದ್ದು ಹಾರ್ಡ್ ಆಗಿ ಇರ್ತಾ ಹೋಗಿದೆ. ಇಟ್ ಗಿವ್ಸ್ ಸ್ಟ್ರೆಂತ್, ಸ್ಟಿಫ್ನೆಸ್ ಅಂಡ್ ಹಾರ್ಡ್ನೆಸ್ ಟು ದ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್. ದಿಸ್ ಈಸ್ ಅಬೌಟ್ ದಟ್ ಈಸ್ Sclerenchyma ಅಂತಕ್ಕಂಥದ್ದು ನಾವು ತಿಳಿತಾ ಹೋಗ್ತೀವಿ. ಸಿ ಹಿಯರ್, ದಿಸ್ ಇಸ್ ದ ಪಿಕ್ಚರ್ಸ್ ಆಫ್ Parenchyma. Parenchyma ಸೆಲ್ಸ್ ಅನ್ನ ನಾವು ಇದು ವರ್ಟಿಕಲ್ ಸೆಕ್ಷನ್, ಇದು ಕ್ರಾಸ್ ಸೆಕ್ಷನ್ ಅಂತಾನು ಹೇಳ್ತಾ ಹೋಗ್ತೀವಿ. ಇದು ಲಾಂಜಿಟ್ಯೂಡಿನಲ್ ಸೆಕ್ಷನ್, ಉದ್ದ ಹಿಂಗೆ ಮರ ಈ ರೀತಿ ಇದ್ರೆ ಇದನ್ನ ಕಟ್ ಮಾಡಿಬಿಟ್ಟು ಈ ರೀತಿ ತಕೊಂಡಿರ್ತಕ್ಕಂಥ ಸೆಕ್ಷನ್. ಇದನ್ನ ವರ್ಟಿಕಲ್ ಸೆಕ್ಷನ್ ಅಂದ್ರೆ ಈ ರೀತಿ ಕಟ್ ಮಾಡಿಬಿಟ್ಟು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ Parenchyma ಸೆಲ್ಸ್ ಥಿನ್ ವಾಲ್ಡ್ ಇದೆ ನೋಡ್ರಿ, ನೋಡ್ತಿದ್ದೀರಾ. ಅಂಡ್ ಹ್ಯಾವಿಂಗ್ ಮೋರ್ ಇಂಟ್ರೆಸ್ಟ್, ಲೂಸ್ಲಿ ಅರೇಂಜ್ ಅಂಡ್ ದೇ ಸ್ಟೋರ್ ಫುಡ್ನ ಸ್ಟೋರ್ ಮಾಡ್ತಕ್ಕಂಥದ್ದು. ಅದೇ ರೀತಿ Chloranchema ತಗೊಂಡ್ರೆ ಥಿಕ್ ವಾಲ್ಡ್ ಇದಾವೆ, ಲೆಸ್ ಇಂಟರ್ಸೆಲ್ಯುಲಾರ್ ಸ್ಪೇಸಸ್ ಇದೆ. ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ದಿಸ್ ಈಸ್ Chloranchema tissue. ದಿಸ್ ಈಸ್ Sclerenchyma is having that is a thick walled due to lignin deposition. They are, most of the cells are dead cells, and they gives mechanical support, that is strength, stiffness and hardness to the parts of the plant ಅಂತ ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. This is the permanent tissues, permanent fundamental tissues ಅಂತ ಹೇಳಿದ್ವಿ. This is called Parenchyma tissue, Chloranchema tissue and Sclerenchyma tissue ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತಾ ಹೋಗ್ತೀವಿ. ಇಲ್ಲಿ ಇನ್ನೊಂದು ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ದಟ್ ಈಸ್ Parenchyma ಟಿಶ್ಯೂನ ಫಂಕ್ಷನ್, ಕ್ಯಾರೆಕ್ಟರಿಸ್ಟಿಕ್ಸ್ ಸಿಂಪಲ್ ಆಗಿ ಹೇಳ್ತಾರೆ. ಅನ್ಸ್ಪೆಷಲೈಸ್ಡ್ ಸೆಲ್ಸ್ ಅಂಡ್ ಥಿನ್ ಪ್ರೈಮರಿ ವಾಲ್ಸ್, ವಿತ್ ಥಿನ್ ಪ್ರೈಮರಿ ವಾಲ್ಸ್ ಅಂತ. Chloranchemaದಲ್ಲಿ ಎಲಾಂಗೇಟೆಡ್ ಸೆಲ್ಸ್, ಅನ್ಇವನ್ ಪ್ರೈಮರಿ ವಾಲ್ಸ್ ಅಂತಕ್ಕಂಥವು ಇರ್ತಾ ಹೋಗಿದ್ದಾವೆ. ಅದೇ ರೀತಿ Sclerenchymaದಲ್ಲಿ ಅಂದರೆ ಎಲಾಂಗೇಟೆಡ್ ವಿತ್ ವೆರಿ ಥಿಕ್ ಸೆಕೆಂಡರಿ ವಾಲ್ಸ್ ಅಟ್ ಡೆಡ್ ಅಟ್ ಮೆಚುರಿಟಿ. ಅದು ದೊಡ್ಡವಾದ ಸೆಲ್ಸ್ ಅಂದರೆ ಮೆಚೂರ್ಡ್ ಆದವಪ್ಪ ಅಂದರೆ ದಟ್ ಈಸ್ ಇಟ್ ಬಿಕಮ್ಸ್ ಡೆಡ್ ಆಗ್ತಾ ಹೋಗ್ತವೆ. ಅಂಡ್ ಕಮ್ ಟು ದ ಫಂಕ್ಷನ್ಸ್ ಆಫ್ Parenchyma, ದೇ ಪರ್ಫಾರ್ಮ್ ಫೋಟೋಸಿಂಥಸಿಸ್, ಸೆಕ್ರೀಷನ್ ಅಂಡ್ ಸ್ಟೋರೇಜ್. 3 ಡಿಫರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ದೇ ಪರ್ಫಾರ್ಮ್ ಬೈ ದ Parenchyma ಟಿಶ್ಯೂಸ್. ಅದೇ ರೀತಿ Chloranchema ಬಂದರೆ ದೇ ಸಪೋರ್ಟ್ ಇನ್ ಲೀವ್ಸ್ ಅಂಡ್ ಸ್ಟೆಮ್ಸ್. ಸ್ಟೆಮ್ ಮತ್ತು ಲೀವ್ಸಿಗೆ ಸಪೋರ್ಟ್ ಕೊಡ್ತಾ ಹೋಗ್ತಾರೆ. Sclerenchyma ಬಂದರೆ ಓನ್ಲಿ ದೇ ಗಿವ್ ದಟ್ ಈಸ್ ಸಪೋರ್ಟ್ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. Here again you come to the complex permanent tissue, and these complex permanent tissues having that is more than one type of cells. That is, there are 2 types of complex permanent tissue. One is xylem and phloem. ಓಕೆನಾ. ಇದನ್ನ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅಂತಾನು ಕರಿತಾ ಹೋಗ್ತೀವಿ ಅಥವಾ ಕಂಡಕ್ಟಿಂಗ್ ಟಿಶ್ಯೂಸ್ ಅಂತಾನು ಕರಿತಾ ಹೋಗ್ತೀವಿ. ಓಕೆನಾ. ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಈಸ್ ಹ್ಯಾವಿಂಗ್ 2 ಟೈಪ್ಸ್. ಒನ್ ಈಸ್ xylem, ಅನದರ್ ಒನ್ ಈಸ್ phloem ಅಂತಕ್ಕಂಥ. ನೀವಿಲ್ಲಿ ನೋಡ್ಬೋದು xylemನ ಚಿತ್ರನ ನಾನು ಇಲ್ಲಿ ತೋರಿಸ್ತಾ ಹೋಗಿದ್ದೀನಿ, ಡಯಾಗ್ರಾಮ್ಸ್ ಅಂತ. ಮತ್ತೆ ಅದೇ ರೀತಿ phloemನ ಚಿತ್ರನ ಇಲ್ಲಿ ನೋಡ್ತಾ ಹೋಗಿ. ನಾವು ಫಸ್ಟ್ ವಿಲ್ ಡಿಸ್ಕಸ್ ದ xylem. Xylem consists of tracheids, vessels, xylem parenchyma and xylem fibers. There are 4 different types of cells are present in a xylem. That is tracheids, xylem parenchyma, vessels, tracheids, vessels, xylem parenchyma and xylem fibers. Now we'll discuss, we should know what are the functions. These tracheids and vessels help to transport water and minerals. ಇಲ್ಲಿ xylem ಅಲ್ಲಿ ವಾಟರ್ ಮತ್ತೆ ಮಿನರಲ್ಸ್ ಅನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಕ್ಕಂಥವ್ರು ಯಾರು? ಟ್ರೇಕಿಡ್ಸು ಮತ್ತೆ ವೆಸಲ್ಸ್ ಅಂತಕ್ಕಂಥವು.
ನೆಕ್ಸ್ಟ್ ದಟ್ ಈಸ್ ಫ್ರಮ್ ರೂಟ್ಸ್ ಟು ಆಲ್ ಪಾರ್ಟ್ಸ್ ಆಫ್ ದಿ ಬಾಡಿ, ರೂಟ್ಸ್ ಇಂದ ಹಿಡಿದು ಎಲ್ಲ ಪಾರ್ಟಿಗೆ ಕಳಿಸ್ತಕ್ಕಂಥದ್ದು. ಝೈಲಮ್ ಪ್ಯಾರೆಂಕೈಮಾ ಸ್ಟೋರ್ಸ್ ಫುಡ್. ಪ್ಯಾರೆಂಕೈಮಾ ಟಿಶ್ಯೂ ನಾವು ಹೇಳಿದ್ವಿ, ಪ್ಯಾರೆಂಕೈಮಾ ಇಟ್ ಸ್ಟೋರ್ಸ್ ಫುಡ್. ಝೈಲಮ್ ಫೈಬರ್ಸ್ ದೇ ಸಪೋರ್ಟ್ ಇನ್ ಫಂಕ್ಷನ್. ಎಲ್ಲ ಕೆಲಸ ಮಾಡ್ತಿದಾರಲ್ಲ ಅವರಿಗೆಲ್ಲರಿಗೂ ಇದು ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಓಕೆನಾ. ದಿಸ್ ಈಸ್ ವೆಸಲ್ ಮೆಂಬ್ರೇನ್ ಅಂತ ನೋಡ್ತಾ ಇದ್ದೀರಿ ಇಲ್ಲಿ ಗೊತ್ತಾಯ್ತಾ. ಇದು ಟ್ರೇಕಿಡ್ಸ್ ಅಂತಕ್ಕಂಥದ್ದು, ಇವು ಫೈಬರ್ಸ್ ಅಂತಕ್ಕಂಥದ್ದು. ಇದು ಝೈಲಮ್ ಪ್ಯಾರೆಂಕೈಮಾ. ಝೈಲಮ್ ಪ್ಯಾರೆಂಕೈಮಾ ವಿಚ್ ಸ್ಟೋರ್ಸ್ ಫುಡ್. Tracheids and vessels transport helps in the transportation of water and minerals from roots to all parts of the body, and xylem fibers they give a mechanical support to the xylem tissues. Next is come to the phloem tissue. What is the phloem tissue? This phloem tissue is also one of the simple, that is not simple, that is complex permanent tissue. These consist of sieve tubes, sieve cells, companion cells and phloem parenchyma and phloem fibers. 5 different types of cells are present in phloem. That is, now come to the functions of these cells. The sieve tubes and companion cells transport food. Sieve tubes ಮತ್ತೆ companion cells ಅಂತಕ್ಕಂಥವು. ಓಕೆನಾ. ದಿಸ್ ಈಸ್ sieve ಟ್ಯೂಬ್ ಅಂತಕ್ಕಂಥದ್ದು ಇಲ್ಲಿದೆ. ದಿಸ್ ಈಸ್ sieve ಪ್ಲೇಟ್ ಅಂತಕ್ಕಂಥದ್ದು. ದಿಸ್ ಈಸ್ sieve ಟ್ಯೂಬ್ and companion cells. These two helps in the transportation of food from leaves to all parts of the plant. And phloem parenchyma which stores food ಅನ್ನ ಸ್ಟೋರ್ ಮಾಡ್ತಾ ಹೋಗುತ್ತೆ. ಫ್ಲೋಯಮ್ ಫೈಬರ್ಸ್ ಹೆಲ್ಪ್ಸ್ ಇನ್ ದ, ದಟ್ ಈಸ್ ಸಪೋರ್ಟಿವ್ ಇನ್ ನೇಚರ್. ಸಪೋರ್ಟ್ ಅನ್ನ ಮಾಡ್ತಾ ಹೋಗ್ತಾ, ಇದು ನಿಂತ್ಕೊಳ್ಳೋದಕ್ಕೆ, ನೇರವಾಗಿ ನಿಂತ್ಕೊಳ್ಳೋದಕ್ಕೆ ಇದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ದೀಸ್ ಆರ್ ದ, ದಟ್ ಈಸ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ನಾವು ನೋಡ್ತಾ. This is see the longitudinal section of a phloem and xylem representation. See here, this is primary xylem, secondary xylem. ಒಳಗಡೆ xylem ಇರತಕ್ಕಂಥದ್ದು, ಮಧ್ಯದಲ್ಲಿ ಇರತಕ್ಕಂಥದ್ದು ದಟ್ ಈಸ್ ಕಾಲ್ಡ್ ಪಿತ್ತ ಅಂತ ಕರಿತಾವೆ, ಪಿತ್ತ ಅಂತ ಹೇಳ್ತಾ ಹೋಗ್ತೀವಿ. ಅದ್ರ ಹೊರಗಡೆ ಇರತಕ್ಕಂಥದ್ದು ಫ್ಲೋಯಮ್ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ವಿ. ಇದೆಲ್ಲ ಫುಡ್ ಕಂಡಕ್ಟಿಂಗ್ ಟಿಶ್ಯೂ, ಇದು ವಾಟರ್ ಕಂಡಕ್ಟಿಂಗ್ ಟಿಶ್ಯೂ. xylem is a ವಾಟರ್ ಕಂಡಕ್ಟಿಂಗ್ ಟಿಶ್ಯೂ. xylem ಅಲ್ಲಿ ಯಾರು ವಾಟರ್ ಕಂಡಕ್ಟ್ ಮಾಡೋದು? ಟ್ರೇಕಿಡ್ಸ್ ಮತ್ತೆ ವೆಸಲ್ಸ್ ಅಂತಕ್ಕಂಥವು. xylem parenchyma ಇಟ್ ಸ್ಟೋರ್ ಫುಡ್. xylem ಫೈಬರ್ಸ್ ಇಟ್ ಗಿವ್ಸ್ ಎ ಮೆಕ್ಯಾನಿಕಲ್ ಸಪೋರ್ಟ್. ಅದೇ ರೀತಿ ಫ್ಲೋಯಮ್ ಅಲ್ಲಿ ತಗೊಂಡ್ರೆ, ಫ್ಲೋಯಮ್ ಅಲ್ಲಿ ಏನಿಂದ ಇದಾವೆ ನಮಗೆ? ದಟ್ ಈಸ್ sieve tubes, companion cells, sieve tubes, companion cells ಮತ್ತೆ sieve cells ಅಂತಕ್ಕಂಥದ್ದು. sieve tubes ಮತ್ತೆ companion cells ನ ಕೆಲಸ ಏನು? ದೇ ಟ್ರಾನ್ಸ್ಪೋರ್ಟ್ ಫುಡ್ ಅಂತಕ್ಕಂಥದ್ದು. sieve tubes ಮತ್ತೆ companion cells ನ ಕೆಲಸ ಇಟ್ ಟ್ರಾನ್ಸ್ಪೋರ್ಟ್ ಫುಡ್ ಫ್ರಮ್ ಲೀವ್ಸ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ. xylem ಅಲ್ಲಿ ಟ್ರೇಕಿಡ್ಸ್ ಮತ್ತೆ ವೆಸಲ್ಸ್ ಇಟ್ ಟ್ರಾನ್ಸ್ಪೋರ್ಟ್ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ರೂಟ್ಸ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ. ಅದೇ ರೀತಿ ಫ್ಲೋಯಮ್ ಪ್ಯಾರೆಂಕೈಮಾ ಇಟ್ ಸ್ಟೋರ್ ಫುಡ್ಸ್. ಫ್ಲೋಯಮ್ ಫೈಬರ್ಸ್ ಇಟ್ ಗಿವ್ಸ್ ಎ ಮೆಕ್ಯಾನಿಕಲ್ ಸಪೋರ್ಟ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋದೆ. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ದ ಅನಿಮಲ್ ಟಿಶ್ಯೂಸ್. ಅನಿಮಲ್ ಟಿಶ್ಯೂಸ್ ಬಗ್ಗೆ ಇಲ್ಲಿ ನಾವು ನೋಡ್ತಾ ಹೋಗೋಣಂತೆ. ಓಕೆ, ಹೋಪ್ ಐ ಥಿಂಕ್ ಯು ಆಲ್ ಅಂಡರ್ಸ್ಟುಡ್ ದಿಸ್ tissues, about tissues of plant tissues. What are the different types of plant tissues and what are their definitions, what is their function, what is the structure of these plant tissue. Okay, thank you.